ನಗರದಲ್ಲಿ ಸರಣಿ ಕೊಲೆಗಳ ಮೂಲಕ ಭೀತಿ ಸೃಷ್ಟಿಸಿರುವ ರಹಸ್ಯಮಯ ಸೈಕೋ ಕಿಲ್ಲರ್ಗಾಗಿ ಪೊಲೀಸರು ತೀವ್ರ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಕಳೆದ 3 ವಾರಗಳಲ್ಲಿ 5 ಮಂದಿ ಕೊಲೆಯಾಗಿದ್ದು, ಪ್ರತಿಯೊಂದು ಮೃತದೇಹದ ಮೇಲೂ ಒಂದು ಕೆಂಪು ಗುಲಾಬಿ ಹೂವನ್ನು ಇಟ್ಟು ಹೋಗಿರುವುದು ತನಿಖಾಧಿಕಾರಿಗಳಿಗೆ ಹೊಸ ತಲೆನೋವಾಗಿ ಪರಿಣಮಿಸಿದೆ. ನಿನ್ನೆ ರಾತ್ರಿ ನಗರದ ಹೊರವಲಯದಲ್ಲಿ ಮೃತದೇಹ ಪತ್ತೆಯಾಗಿದ್ದು, ಕೂಡ ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು. ಏನ್ ಸರಿ ಅಂತ ಇಂಪಾರ್ಟೆಂಟ್ ವಿಷಯ? ಈಗ ಟಿವಿನಲ್ಲಿ ತೋರಿಸ್ತಾ ಇದಾರಲ್ಲ, ಆ ಮರ್ಡರ್ ಮಾಡಿರೋದು ಯಾರು ಅಂತ ನನಗೆ ಗೊತ್ತು. ಪೊಲೀಸರು ಪರಿಶೀಲಿಸುತ್ತಿದ್ದು ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದೆ. ಶ್ವಾನದಳ ಆ ಕೊಲೆ ಆಗಿದೆ ಎಷ್ಟೊತ್ತಿಗೆ ನಿಂಗೆ ಗೊತ್ತಾ? ಸಾಕ್ಷ್ಯ ಸಂಗ್ರಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಗೊತ್ತಿಲ್ಲ. ರಾತ್ರಿ ಸಮಯದಲ್ಲಿ ಒಂಟಿಯಾಗಿ ಸಂಚರಿಸದಂತೆ ಮತ್ತೆ ಕೊಲೆ ಮಾಡಿದ್ದು ಯಾರು ಅಂತ ನಿಂಗೆ ಹೆಂಗ್ ಗೊತ್ತು? ಫ್ರೆಂಡ್ಶಿಪ್ ಅಂದ್ರೆ ನಂದು ನಿಂದು ಮಗ. 3 ವರ್ಷ ಆಯ್ತು. 3 ವರ್ಷದಿಂದ ನಾನು ನೀನು ಜಗಳನೇ ಮಾಡ್ಕೊಂಡಿಲ್ಲ. ನನ್ನ ಕಷ್ಟಕ್ಕೆ ನೀನಾಗಿದೀಯಾ, ನಿನ್ನ ಕಷ್ಟಕ್ಕೆ ನಾನಾಗಿದ್ದೀನಿ. ಹೌದಾ ಮಗ, ಹೇಳಿದೆಲ್ಲ ನಿಜ. ನನಗೆ ಅಂತ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅದು ನೀನು ಮಾತ್ರ. ಇವಾಗಲೂ ನಿನಗೋಸ್ಕರ ನಾನು ಈ ಪ್ರಾಣ ಬೇಕಾದ್ರೆ ಇವಾಗ ಕೊಯ್ದು ಕೊಟ್ಟು ಬಿಡ್ತೀನಿ. ಬೇಕಾ ಹೇಳ ಬೇಕೇನಾ? ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ ಮಗ, ಬಿಡೋ. ಪ್ರಾಣ ತಗೊಳ್ಳೋದಂದ್ರೆ ಸುಮ್ಮನೆನಾ? ಪ್ರಾಣ ತೆಗೆಯೋದಂದ್ರೆ ನನಗೆ ಚಿಕ್ಕ ವಿಷಯನೇ. ಚಿಟ್ಕೆ ಹೊಡೆಸೋಣ ಅಷ್ಟೇ. ನಿಮ್ಮೊಂದು ವಿಷಯ ಹೇಳ. ನಾನು ಲಾಲಿ ಭೀಮಾ 3 ಜನನೂ ಸೇರ್ಕೊಂಡು ನೆನ್ನೆ ತಾನೇ ಒಬ್ಬನ್ನ ಕೊಲೆ ಮಾಡಿದ್ವಿ. ಈ ವಿಷಯನ ಯಾರಿಗೂ ಹೇಳ್ಬೇಡ. ಆಮೇಲೆ ಫ್ರೆಂಡ್ ಅಂತಲೂ ನೋಡಲ್ಲ, ಎನ್ಮೇಲೆ ನಾನು ಎಲ್ಲ ಬಿಡಬೇಕಾಗುತ್ತೆ. ಸರಿ, ನೀನು ಹೇಳ್ದೆ ಅಂತಾಗ್ಲಿ, ಇಲ್ಲ ಅವನೇನೋ ಕುಡ್ದಾಗೇನೋ ಹೇಳಿದಂತಾಗ್ಲಿ, ಅವನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಎವಿಡೆನ್ಸ್ ಬೇಕು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಈ ಕೊಲೆಗಾರ ಬೇರೆ ಯಾರೋ ಇದ್ದಾರೆ, ಆದಷ್ಟು ಬೇಗ ಅವ್ರನ್ನ ನಾವು ಕಂಡುಹಿಡಿತೀವಿ. ಸರಿನಾ? ಇವತ್ತೊಂದಿನ ನಿಮ್ಮ ಮನೇಲಿ ಇರ್ಬೋದಾ? ಅಂತ ತೊಂದರೆ ಏನೋ ನಿಂಗೆ? ನಿನ್ನ ಸ್ವಂತ ಮನೆ ಇದೆಯಲ್ಲ. ಅವ್ರು ನನ್ನ ಏನಾದರೂ ಮಾಡಿಬಿಡ್ತಾರಂತ ಭಯ. ಈ ವಿಷಯನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದೆ ಅಂದ್ಕೊಂಡಿಲ್ಲ. ಸರಿ, ನಾನು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀನಿ. ನೀನು ಅಲ್ಲಿವರೆಗೂ ಇಲ್ಲೇ ಇರು, ಸರಿನಾ? ಓಯ್, ಎಲ್ಲ ಲಾಲಿ ಇವತ್ತು ಬಂದಿಲ್ಲ ಅವಳು ಕೆಲಸಕ್ಕೆ? ನಾವು ಹೇಳೋಣ ಹಂಗಂತೀಯ? ಅವಳಿಗೆ ಇವತ್ತೂ ಹುಷಾರಿಲ್ಲ, ಬರ್ತಾ ಇರೋಣ ನಾಳೆ. ಅವಳ ಅಮ್ಮನ ಗುಣ ಕೆಲಸ ಮಾಡೋದಿಲ್ಲನಾ? ಹೌದು ಸರ್. ಏನಾದರೂ ಪ್ರಾಬ್ಲಮ್ಮಾ? ಏನಿಲ್ಲ, ವಿಷಯ ನಮ್ಮಲ್ಲೇ ಇರಲಿ. ಆ 3 ಜನ ಹೆಂಗೆ? ಅಂದರೆ ಯಾವ ಥರ ಸರ್? ಏನಿಲ್ಲ, ಕೆಲಸ ಮಾಡೋ ಜಾಗದಲ್ಲಿ ಅವ್ರದ್ದು ವರ್ತನೆ ಹೆಂಗೆ? ಅವ್ರ ಬಗ್ಗೆ ಪರ್ಸನ್ ನಿಮ್ಗೇನಾದ್ರು ಗೊತ್ತಿದೆಯಾ? 3 ಜನ ತಂಗಿ ಅಣ್ಣಂದರು ಸರ್. ಅವರು ತಂಗಿ ಅಂದರೆ ಪಂಚಪ್ರಾಣ ಸರ್. ಅವ್ರಿಗೆ ಇಲ್ಲಿವರೆಗೂ ಅವರಿಂದ ನಮಗೆ ಯಾವುದೂ ತೊಂದರೆ ಆಗಿಲ್ಲ ಸರ್. ತುಂಬ ಒಳ್ಳೆಯವರು, ತುಂಬ ಕಷ್ಟಪಡ್ತಾರೆ ಸರ್ ಅವರು ಏನಾದರೂ ತಪ್ಪು ಮಾಡಿದರೆ ಹೇಳಿ ಸರ್, ಕರೆಸು ವಿಚಾರಿಸ್ತೀನಿ. ಹಾಗೇನಿಲ್ಲ, ನಾನು ಅವ್ರ ಬಗ್ಗೆ ವಿಚಾರಿಸಿದ್ದು ನಮ್ಮಲ್ಲೇ ಇರಲಿ, ಅವ್ರಿಗೇನು ಗೊತ್ತಾಗೋದು ಬೇಡ. ಸರಿನಾ? ಥ್ಯಾಂಕ್ ಯು. ಗುಣ ನಿಮ್ಮ ಮನೆ ಪಕ್ಕದಲ್ವಲ್ಲ ಇರೋದು? ಆ ಮನುಷ್ಯ ಹೆಂಗೆ? ಹೇಗೆ ಅಂದರೆ ಒಳ್ಳೆಯವನಷ್ಟೇ ಸರ್.
ಅವ್ನು ಕುಡ್ದಾಗ ಯಾರ ಮೇಲೆ ಗಲಾಟೆ ಮಾಡೋದು ಅಥವಾ ಯಾರ ಮೇಲೆ ರೂಢ ಬಿಹೇವ್ ಮಾಡೋದು ಏನು ಮಾಡಿದಾನ? ಅಂತ ಮನುಷ್ಯ ಅಲ್ಲ ಸರ್ ಅವನು. ಫ್ರೆಂಡ್ಶಿಪ್ ಅಂದ್ರೆ ಪ್ರಾಣ ಬೇಕಿದ್ರು ಕೊಡ್ತಾನೆ. ತುಂಬ ಒಳ್ಳೆಯವನು. ಅವನಿಗೆ ಅವನ ತಂಗಿ ಲಾಲಿ ಅಂದರೆ ಪಂಚ ಪ್ರಾಣ ಸರ್. ಆದರೆ ಅವನಿಗೂ ಅವನ ತಮ್ಮ ಭೀಮನ್ಗೂ ಅವಾಗ ಗಲಾಟೆ ನಡೀತಿರುತ್ತೆ. ಆದರೆ ಏನು ವಿಷಯಕ್ಕಂತ ಗೊತ್ತಿಲ್ಲ. ಕೇಳಿದ್ರು ಏನು ವಿಚಾರ ಅಂತಲೇ ಹೇಳಲ್ಲ. ಅವರಿಬ್ಬರು ಗಲಾಟೆ ಮಾಡ್ಕೊಂಡಾಗೆಲ್ಲ ಲಾಲಿ ಮಧ್ಯೆ ಒಂದು ಜಗಳ ಬಿಡಿಸಿದ್ಲು ಸರ್. వేస్ట్ నా కొడుకులు ఎప్పుడు చూసినా నా కోసం కొట్టుకుంటానే ఉంటారు. ಸರಿ, ನಾನು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ದು ಅವ್ರಿಗೇನು ಗೊತ್ತಾಗೋದು ಬೇಡ. ಓಕೆನಾ? ಸರಿ ಸರ್, ಆಯಿತು. ನೀನು ಅಂದ್ಕೊಂಡಾಗೆಲ್ಲ ಅವ್ನಿಗೆ ಅಷ್ಟೆಲ್ಲ ಸೀನ್ ಇಲ್ಲ ಸಾಯಿ. ನಾನು ತುಂಬ ಜನ ವಿಚಾರಿಸಿದ್ದೀನಿ, ಯಾರೊಬ್ರು ಅವನ ಬಗ್ಗೆ ನೆಗೆಟಿವ್ ಮಾತಾಡಿಲ್ಲ. ಅವ್ರ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಅವ್ರ ಮಾತು ಮೃದು, ಅವ್ರ ಮನಸ್ಸು ತುಂಬ ಕಠೋರ. ಅಣ್ಣ, ಬನ್ನಿ ಸರ್, ಬನ್ನಿ ಸರ್, ಒಳಗಡೆ ಬನ್ನಿ ಸರ್. ಒತ್ತಿ ಮಾಡ್ಕೋಬಾ ಸಾರ್ಗೆ. ಏನ್ ಸರ್ ಬಂದಿದ್ದು? ಏನ್ ಸಮಾಚಾರ? ನಿಮಗೆ ಸಾಯಿ ಗೊತ್ತಾ? ಹೌದು ಸರ್, ನನ್ನ ಕ್ಲೋಸ್ ಫ್ರೆಂಡು. ಅವನಿಗೇನಾದರೂ ತೊಂದರೆ ಆಗಿದೆಯಾ ಸರ್? ನಿಜ ಹೇಳಿ ಸರ್. ನಿಮ್ಗೆ ಅವನು ಎಷ್ಟು ವರ್ಷದಿಂದ ಗೊತ್ತು? ಸುಮಾರು 4-5 ವರ್ಷದಿಂದ ಸರ್. ಸರಿ. ನಾನು ಪ್ರತಿದಿನ ಗಾಯತ್ರಿ ಬಾರ್ಗೇನೆ ಹೋಗೋದು. ಅವನು ಅಲ್ಲೇ ಬರ್ತಿದ್ದ ಸರ್. ಆದರೆ ಅವನು ಮಾತ್ರ ತುಂಬ ಒಳ್ಳೆಯವನು ಸರ್. ಆದರೆ ಏನಾಯ್ತು ಏನೋ ಸರ್, 50,000 ಕಾಸು ಬೇಕು ಅಂತ ತಗೊಂಡೋದ. ಇವತ್ತಿಗೆ 2 ವರ್ಷ ಆಯಿತು ಸರ್. ಕೇಳಿದಾಗೆಲ್ಲ ನಾಳೆ ಕೊಡ್ತೀನಿ, ನಾಳಿದ್ದು ಕೊಡ್ತೀನಿ ಅಂದ್ಕೊಂಡೇ ಬರ್ತಿದ್ದಾನೆ ಸರ್. ಈಗ 4-5 ದಿನಗಳಿಂದ ಮುಖ ತೋರಿಸ್ದೆ ಮುಚ್ಚಿಕೊಂಡು ಓಡಾಡ್ತಾವ ಸರ್. ದುಡ್ಡಿಲ್ಲ ಅಂದರೆ ಸ್ವಲ್ಪ ದಿನ ಟೈಮ್ ಬೇಕು ಅಂತ ಕೇಳೋದು ಅಲ್ವ ಸರ್? ಅವನು ಅದನ್ನು ಮಾಡಿಲ್ಲ ನೋಡಿ ಸರ್. ಹೋದ್ರೆ ಹೋಗ್ಲಿ ಬಿಡೋಣ. ಏನು ಕಷ್ಟನೋ ಏನೋ ಆ ಅಣ್ಣನಿಗೆ. ನೀವ್ಯಾಕೆ ಸರ್ ಆ ಅಣ್ಣನ ಬಗ್ಗೆ ಎಂಕ್ವೈರಿ ಮಾಡ್ತಿದ್ದೀರಾ? ಏನಿಲ್ಲ, ಅವನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಾಗಿತ್ತು. ನಿಮ್ಮ ಹತ್ರ ಏನಾದರೂ ದುಡ್ಡು ತಗೊಂಡಿದ್ದಾರಾ ಅಣ್ಣ? ತಗೊಂಡಿದ್ರೆ ಹೇಳಿ ಸರ್. ನಮ್ಮ ಕೈಲಾದರೆ ನಾವೇ ಹಣವನ್ನು ವಾಪಸ್ ಕೊಡ್ತೀವಿ. ಆ ಅಣ್ಣನಿಗೆ ಮಾತ್ರ ಏನು ತೊಂದರೆ ಕೊಡಬೇಡಿ ಸರ್. ಪಾಪ ತುಂಬ ಒಳ್ಳೆಯವ್ರು ಸರ್ ಆ ಅಣ್ಣ. ಏನು ಕಷ್ಟದಲ್ಲಿದ್ದಾರೋ ಏನೋ. ಪರವಾಗಿಲ್ಲ, ನಾನು ಅವನ ಹತ್ರನೇ ಇಸ್ಕೊತೀನಿ. ಹೇಳಿ ಸಾಯಿ. ಅವ್ರ ಬಗ್ಗೆ ವಿಚಾರಿಸ್ದ? ಹಾಂ, ವಿಚಾರದ ಕಣ. ನೀನು ಅಂದ್ಕೊಂಡಾಗಲ್ಲ ಏನಿಲ್ಲ. ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ, ಈ ವಿಷಯ ನಿಲ್ಗೆ ಬಿಟ್ಬಿಡು. ಅವ್ರನ್ನ ಬರೀ ಬಾಯಿ ಮಾತಲ್ಲಿ ಕೇಳಿದರೆ ಹೇಳಲ್ಲ, ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು. ಏಯ್, ನೀನು ನನಗೆ ಹೇಳ್ತೀಯ ಟ್ರೀಟ್ಮೆಂಟ್ ಕೊಡೋದನ್ನ? ಮೆದುಳನ್ನ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು, ಚಿಕ್ಕದಲ್ಲಿ ಇಟ್ಕೊಂಡು ಕೆಲಸ ಮಾಡೋದಲ್ಲ. ಏಯ್, ನೀನು ಅವ್ರ ಹತ್ರ 50,000 ಇಸ್ಕೊಂಡು ನಿಜನಾ ಸುಳ್ಳ? ನಿಜ. ಕಷ್ಟ ಅಂದಾಗ ಸಹಾಯ ಮಾಡಿರೋರ ಮೇಲೆ ಸುಳ್ಳು ಅಪವಾದ ಆಗ್ತಿಲ್ಲ. ನಾಚಿಕೆ ಬೇಕು ನಿನಗೆ. ನಿನ್ನ
ಹಲೋ ಹಲೋ ಸಾಯಿ ಹಲೋ ನಿನ್ನ ಸುಳ್ಳುಗಾರ ಅಂತೆ ನಾನು, ಸುಳ್ಳುಗಾರ. ಈ ಕಾಲದಲ್ಲಿ ಸತ್ಯ ಹೇಳೋರ್ಗೆ ನ್ಯಾಯ ಎಲ್ಲೈತೆ? ಇನ್ನು 4 ಜನ ಸಾಯಿಸೋವರೆಗೂ ಅವ್ರಿಗೆ ಬುದ್ಧಿ ಬರಲ್ಲ. ನಿಂಗೊಂದು ವಿಚಾರ ಗೊತ್ತಾ? ನಾನು, ಲಾಲಿ, ಭೀಮಾ 3 ಜನನು ತಂಗಿ ಅಣ್ಣಂದ್ರು ಅಲ್ವೇ ಅಲ್ಲ. ನಾವು 3 ಜನಲ್ಲೂ ಗಡ್ಡಾಡ್ತಿರೋ. ಗೊತ್ತಿಲ್ಲ ಲೆಕ್ಕ. ಗೊತ್ತಿಲ್ಲ ಲೆಕ್ಕ. ಗೊತ್ತಿಲ್ಲ ಲೆಕ್ಕ. ఎవరు ప్రశ్నలు చెప్పింది పప్పయ్య? అమ్మా, అయ్యో అమ్మా. తిల్లాదేమన్నా సరిగా పడాలా? సచ్చినాడు ఇడండ్రా, ఈడ్చుకొని పోయి చెరువులో పారేయండా. ఏమో దొరికిపోతుంది కదరా. పందినా కొడుకు అంతా నీకనే అయింది సార్. మా అమ్ము తోడు నాకేం తెలియదు సార్. ఈ నా కొడుకులు ఇంకానే నా బతుకు ఇట్లా అయిపోయా సార్. అవును సార్, ఈ ఇద్దరు నా మొగుళ్ళే. మొగుడు కాదని ఇద్దరు చేసుకుంటుంది సార్. ఏమిటికి ప్రయోజనం లేదు సార్. ఫు, శుద్ధ వేస్ట్ నా కొడుకులు సార్ వీళ్ళు. సార్ అవును, మీరు సింగలా? చూసే చాలా బాగుండాలి. పందినా కొడుకు, పందినా కొడుకు. తినే తెలిస్తే ఇంకేమీ తెలియదు నా కొడుక్కి. నేనింకానే ఇప్పుడు దొరికిపోయింది. సార్, లాలి నా ఫ్రెండ్లామే సార్. వాడు ఉండాలి కదా సార్, భీమ్ గాడు. వాడు శుద్ధ వేస్ట్ నా కొడుకు సార్. పని చేసేకాడ నా ఫ్రెండ్లా మీ లవ్లో దింపేశాడు సార్. లాలీని అడిగితే నాకు భీముడు కానీ కావాలని గలాట్ చేసింది సార్. పోనీలే అని వాళ్ళిద్దరికి గూడికాడ నేనే పెండ్లి చేసి ఇచ్చినాను సార్. అది తప్ప సార్? ఏం రా నా పట్టి చూసేసిషా? నేను చెప్తానే ఉంటున్నాను కదా బంగారి, నా కొడుకు ఇట్లే చేస్తాడని. సార్ నాకు లాలి అంటే చాలా ఇష్టం సార్. వాడు గుణగాడు నన్ను చూస్తే కొడుపమంట సార్ వానికి. సార్ నేను మర్డర్ చేయిందే ಗುಣ కోసం ఇంకా సార్ నేను చేయింದೆ. ಅವನೊಬ್ಬರನ್ನ ಕರೆಕ್ಟಾಗಿದ್ರೆ ನನಗೇನು ಸರ್ ಇಷ್ಟ ಕಷ್ಟ ನನಗೆ. ಏನೋ ಅದು ಕುತ್ತಿಗೆಲ್ಲ ಏನೋ ಅದು కుతికేలంతా సార్. నేను నిద్రలో వచ్చిపోసా డొనేషన్ నా పెళ్ళం కట్టించా సార్. అవుతుంది. ನಿಂಗೊಂದು ವಿಚಾರ ಗೊತ್ತಾ? ನಾನು, ಲಾಲಿ, ಭೀಮಾ 3 ಜನನು ತಂಗಿ ಅಣ್ಣಂದ್ರು ಅಲ್ವೇ ಅಲ್ಲ. ನಾವು 3 ಜನಲ್ಲೂ ಗಡ್ಡಾಡ್ತಿರೋ. ಗೊತ್ತಿಲ್ಲ ಲೆಕ್ಕ. ನೋಡಿ ಇಲ್ಲ ಸರ್. ಸಾಯೋರ್ ಮನೆ ಇದೇನಾ? ಹೌದು ಸರ್, ಇದೆ ಮನೆ. ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಮನೇಲಿ ಇದ್ದಾರಾ? ಇಲ್ಲ ಸರ್, 2 ದಿವಸದಿಂದ ಇಲ್ಲ ಸರ್, ಅವರು ಕಾಣಿಸ್ತಾ ಇಲ್ಲ. ಇಲ್ವಾ? ಇಲ್ಲ ಸರ್. ಸರಿ, ಥ್ಯಾಂಕ್ ಯು ಸರ್. రే యాళ్ళ ఎప్పుడు చూసినా గుణగాని దగ్గర గొడవ పెట్టుకుంటావు. అదేమో వాళ్ళు నన్ను చూసి అయ్యలేదు వానికి.
చూస్తే పని పట్ల నా కొడుకు ఏడనప్పనే నా పెండ్లా మీ పెండ్లు చేస్తే ఎప్పుడు చూసినా ఆ బిడ్డనికే పరాడతాడు నా కొడుక పాడైపోతావులేరా నువ్వు. రై నేనంటే నీకెంత ఇష్టం? ಮತ್ತೆ చాలా ఇష్టం. నీకోసం నేను మంత్రం కొట్టించుకున్నాను బంగారి. రై ఈ బైక్ యాడ్రా దొంగిలించుకొని వస్తే రోడ్ల సన్మన్నప్పుడు నిలిపిండే కొంచెం. అబ్బబ్బా ఆహా ఏం నా కొడుకప్ప నా పెండ్లాం నెలకే దింపుతా ఉండలే, చేతిలో పెట్టుకొని తిప్పుతానే ఉండాడు. ఆపండ్రా. ఏయ్ ఇద్దరు ఏయ్ ఆపండా. ఏయ్ ఎప్పుడు మీ ఇద్దరు చావు. ఎప్పుడు ఇదే సావు. అది ఏం పట్టుకున్నాను మిమ్మల్ని. ఏమంటారా మీదే? ఏమంటారా ఒక దినం కూడా ఎప్పుడు ఇట్లా పట్టుకొని వస్తారు. ఇడండ్రా ఆపండ్రా ఆపండా. మిమ్మల్ని కట్టుకొని పెద్ద పాపం అయిపోయింది నాకు. ఒక్క దినమన్నా నెమ్మదిగా ఉండే కిడుస్తా ఉన్నారు ఇంట్లో. ఏం కని కట్టుకుంటున్నా ఇద్దరు ఉండవు. ఏం పోనీకు మాలని అదువులు పోయి ఎక్కడైనా సాయండా ఇంట్లో ఈ సాగు వచ్చే కన్నా. ఛే ಓಕೆ ಸರ್, ಇವಾಗಲೇ ಹೋಗ್ತೇನೆ. ఈడ్చుకురండ్రా నా కొడుకుని.